ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಟ್ರಾವೆಲಿಂಗ್ ವ್ಲಾಗು. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಟ್ರಾವೆಲಿಂಗ್ ವ್ಲಾಗ್ ಅಂದರೆ ಏನು ಬಗ್ಗೆ ಆಗ್ತಾಯಿದ್ದೀನಿ ಅದು ತಮ್ನೇಲಿ ನೋಡಿದರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಈಗ ನಾವು ತಿರುಪತಿಗೆ ಆನ್ ದಿ ವೇ ಹೋಗ್ತಾಯಿದ್ದೀವಿ ಬ್ಯಾಂಗ್ಳೂರಿಂದ. ಈಗ ಟೈಮ್ ಬಂದು ನಾವು ಶನಿವಾರ 5:30 ಆಗ್ತಾಯಿದೆ. ಇವಾಗ ಸಂಜೆ ಈವ್ನಿಂಗು. ಈಗ ಬಿಟ್ಟಿದ್ದೀವಿ ಮನೆ, ಈಗ ಹೋಗ್ತಾಯಿದ್ದೀವಿ. ಆ್ಯಂಡ್ ನಮ್ಮ ನೇಟಿವ್ಗೆ ಹೋಗ್ಬಿಟ್ಟು ಹಂಗೆ ನಮ್ಮಮ್ಮ ದೊಡ್ಡಮ್ಮನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ನಾವು ನೇಟಿವ್ಗೆ ಹೋಗೋ ಅಷ್ಟಕ್ಕೆ ಆಲ್ರೆಡಿ ಟ್ರಾಫಿಕ್ ಇರೋದ್ರಿಂದ 2.5 hour ತೋರಿಸ್ತಾ ಇದೆ. ನಾವು ಒಂದು 9:30 ರೀಚ್ ಆಗ್ತೀವಿ ಅಲ್ಲಿಗೆ. ನೋಡಿ, ನಮ್ಮ ಚಿನಿಮಾ ಅಂತೂ ಅವರಪ್ಪ ಹತ್ರನೇ ಕೂತ್ಕೊಂಡಿದ್ದಾಳೆ. ನನ್ನ ಹತ್ರ ಬರ್ತಾನೆ ಇಲ್ಲ, ಸೊ ಅದಕ್ಕೆ ಅಲ್ಲೇ ಕೂತ್ಕೊಂಡು ಡ್ರೈವ್ ಮಾಡ್ತಿದ್ದಾರೆ ಅವರು. ಬನ್ನಿ, ತಿರುಪತಿ ವ್ಲಾಗ್ ಅಂದರೆ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ನಾನೆಲ್ಲ ನಾವು ಯಾವ ಥರ ಹೋದ್ವಿ, ಅಲ್ಲೇನೆಲ್ಲ ಆಲ್ಮೋಸ್ಟ್ ಫೇಸ್ ಮಾಡಿದ್ವಿ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ. ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ನೋಡೋದ್ರಿಂದ. ನಾವು ದರ್ಶನ ಇದರಲ್ಲಿ ಮೇಯ್ನ್ ಇಷ್ಟೇನು ಅಂದರೆ ನಾವು ದರ್ಶನಕ್ಕೆ ಹೋಗಿದ್ವಾ ಇಲ್ವಾ ಏನು ಅಂತ ಆ ವಿಡಿಯೋ ಎಂಡ್ವರೆಗೂ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ನಾವು ಯಾವ ಥರ ಇವಾಗ ಹೇಳಬೇಕು ಅಂದರೆ ಇವಾಗಂತೂ ತುಂಬಾ ಕ್ರೌಡ್ ಇದೆ. ನಮ್ಗೆ ಅದು ಗೊತ್ತಿಲ್ದಿರ ನಾವು ಹೋದ್ವಿ. ಬನ್ನಿ ಲಾಸ್ಟ್ಗೆ ಏನಾಯಿತು ಅಂತ ನೋಡೋಣ. ಇನ್ನು ಒಂದು 10 ಮಿನಿಟ್ಸು ತಿರುಪತಿಗೆ ರೀಚ್ ಆಗ್ತೀವಿ. ನೈಟ್ ಜರ್ನಿ ಮಾಡಿದ್ರೆ ಒಂಥರ ಏನೋ ಚೆನ್ನಾಗಿರುತ್ತೆ. ಡೇಗಿಂತ ನೈಟ್ ಜರ್ನಿನೇ ಚೆನ್ನಾಗಿರುತ್ತೆ. ಇನ್ನು ಈಗ ರೀಚ್ ಆದ್ವಿ. ನೋಡಿ, ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇದ್ದಿಲ್ಲ ನಿಜವಾಗ್ಲೂ. ರಶ್ ಏನು ನಾವು ಹೋದಾಗ ನೋಡಿ ರಶ್ ಏನೂ ಇದ್ದಿಲ್ಲ ಎಂಟ್ರೆನ್ಸಲ್ಲಿ. ಬಟ್ ಗೇಟನ್ನು ಕ್ಲೋಸ್ ಮಾಡಿದರು. ನಾವು ನೋಡಿ ಶಾಕ್ ಆದ್ವಿ. ಏನಪ್ಪ ಇನ್ನು ಎಷ್ಟೊತ್ತಿಗೆ ಬಿಡ್ತಾರೋ ಏನೋ ಅಂತ ನಮಗೆ ಅನಿಸ್ತು. ನೋಡಿ, ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಜಾಸ್ತಿ ಜನ ಏನಿದ್ದಿಲ್ಲ, ಬಟ್ ವೆಯ್ಟ್ ಮಾಡ್ತಿದ್ದಾರೆ. ನಾವು ಹೋಗಿದ್ದು ನಮ್ಮ ನೇಟಿವಲ್ಲಿ 9:30 ಆಗಿತ್ತು ಆಗ ಬಿಟ್ಟಿದ್ದು. ನಮ್ಮ ನೇಟಿವಿಂದ ನಮಗೆ ಸುಮಾರು ಒಂದು 3.5 hour ಆಗುತ್ತೆ ನಾವು ಜರ್ನಿ ಮಾಡೋದು. ಕರೆಕ್ಟಾಗಿ ನಾವು 12:30ಗೆಲ್ಲ ಇಲ್ಲಿ ತಿರುಪತಿಗೆ ರೀಚ್ ಆದ್ವಿ. ಮತ್ತು ಅಲ್ಲಿ ಕೇಳಿದಾಗ 3:30 ಇಲ್ಲ 4 o'clockಗೆ ಬಿಡ್ತಾರೆ ಅಂದರು. ನಾವು 12:30ಗೆಲ್ಲ ಇಲ್ಲಿ ಬಂದುಬಿಟ್ಟಿದ್ವಿ. ಅದಕ್ಕೆ ಹೇಳೋದು, ತಿರುಪತಿಗೆ ಹೋಗ್ಬೇಕಂದ್ರೆ ಕರೆಕ್ಟಾಗಿ ಇನ್ನು ನಾವು ಈಗ ಒಂದು 3-4 hours ವೆಯ್ಟ್ ಮಾಡಿದ್ವಿ. ಮತ್ತು 4 o'clock ಹೇಳಿದ್ರು, ಮತ್ತು ನಮಗೆ 3:30ಗೆ ಒಳಗೆ ಬಿಟ್ಬಿಟ್ರು. ಅಂದೀಗ ಒಳಗೆ ಹೋಗ್ತಾಯಿದ್ದೀವಿ. ಚೆಕಿಂಗ್ ಇದೆ, ಚೆಕಿಂಗ್ ಮಾಡಿಸ್ಕೊಂಡು ಎಲ್ಲ ಒಳಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಇದು ಬಂದು ಇನ್ನು ಬೆಟ್ಟದ ಮೇಲೆ ಹೋಗ್ತಾಯಿದ್ದೀವಿ ತಿರುಮಲೆಗೆ. ನಾನು ನೈಟ್ ಇದ್ದಿದ್ದರಿಂದ ಅಲ್ಲಿ ಚೆನ್ನಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬೆಟ್ಟದ ಮೇಲೆ. ಮತ್ತು ಅರ್ಲಿ ಮಾರ್ನಿಂಗ್ ಹೆಂಗೋ ನಮಗೆ ಅರ್ಲಿ ಮಾರ್ನಿಂಗೆ ದರ್ಶನ ಆಗಿಬಿಡುತ್ತೆ ಅನ್ನೋದು ಕಾನ್ಫಿಡೆನ್ಸಿಂದನೇ ನಾವು ಹೋಗಿದ್ದು. ಯಾಕೆ ಅಂದರೆ ನಾವು ಲಾಸ್ಟ್ ಟೈಮ್ ಹೋದಾಗೂ ಬೇಗನೆ ದರ್ಶನ ಆಗೋಗಿತ್ತು. ಈಗಲೂ ಹಂಗೆ ಇರುತ್ತೆ ಅಂತ ನಾವು ಹೋಗಿದ್ದು. ಅಲ್ಲಿ ನೋಡಿದ್ರೆ ಏನೋ ಆಗೋಯ್ತು. ಒಂದು ಅಂದ್ಕೊಂಡ್ರೆ ಒಂದಾಗುತ್ತೆ. ಅದಕ್ಕೇ ನಾವು ತಿರುಪತಿಯಲ್ಲಿ ಅಪ್ಡೇಟ್ಸ್ ನೋಡಿಕೊಂಡೇ ನಾವು ಹೋಗಬೇಕು. ಇಲ್ಲ ಆನ್ಲೈನಲ್ಲಾದರೂ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಬೇಕು. ನಮ್ಗೆ ಅಲ್ಲಿ ಟಿಕೆಟ್ಸು ಸಹ ಸಿಗಲಿಲ್ಲ. ಲಾಸ್ಟ್ ವೀಕ್ ಕೆಲವೊಬ್ರು ಹೋಗಿದ್ರಂತೆ, ಬಟ್ ಅವರು ಸಹ ಅಷ್ಟೇ ವಾಪಸ್ ಬಂದಿದ್ದಾರೆ. ನಮಗದು ನಾವು ತಿರುಪತಿಗೆ ಹೋದ್ಮೇಲೆ ನಮಗೆ ಗೊತ್ತಾಯಿತು ಈ ಥರ ಫುಲ್ ಕ್ರೌಡ್ ಇದೆ. ಯಾಕೆಂದರೆ ನಾವು ಹೋಗಿದ್ದು ಸಾಟರ್ಡೆ, ಬಕ್ರೀದ್ ಹಾಲಿಡೇ ಇರೋದ್ರಿಂದ, ಕಂಟಿನ್ಯೂಸಾಗಿ 2 days ಹಾಲಿಡೇಸ್ ಇರೋದ್ರಿಂದ ಕೆಲವೊಬ್ಬರೆಲ್ಲ ತಿರುಪತಿಗೆ ಜಾಸ್ತಿ ಜನ ಬಂದಿರ್ತಾರೆ. ನನ್ನ ಮಗಳಿಗೆ ಕೂದಲು ಕೊಡಬೇಕು ಅಂದ್ಕೊಂಡಿದ್ವಿ, ಅದಕ್ಕಂತಲೇ ತಿರುಪತಿಗೆ ಹೋಗಿದ್ದು. ಇನ್ನು ಫಸ್ಟ್ ಟೈಮ್ ಇದು, ಸೆಕೆಂಡ್ ಟೈಮ್ ಕೊಡ್ತಾ ಇರೋದು ನಾವು ದೇವ್ರಿಗೆ ಮುಡಿ. ಫಸ್ಟು ನಮ್ಮ ಮನೆ ದೇವ್ರ ಹತ್ರ ಕೊಟ್ಟಿದ್ವಿ, ಈಗ ತಿರುಪತಿಯಲ್ಲಿ ಕೊಡೋಣ ಅಂತ. ನೋಡಿ, ಗುಂಡು ಮಾಡಿಸ್ತಾಯಿದ್ರೆ ಅವಳು ಸೈಲೆಂಟಾಗಿದ್ದಾಳೆ. ನಾವು ಎಲ್ಲಿ ಅಳ್ತಾಳೆ ಅಂತ ಅಂದ್ಕೊಂಡಿದ್ವಿ. ಸುಮ್ಮನೆ ಹಂಗೆ ನೋಡಿ ಬರಬೇಕು ಅಂತ ಅಂದ್ಲು ಅಷ್ಟೇ.
ನಿಜ ನಮಗೆ ಶಾಕ್ ಆಗೋಯ್ತು. ಅಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಏನೂ ತೀಟ್ಲೇನೆ ಮಾಡಿಲ್ಲ ಮಗು ಪಾಪ. ಆ್ಯಂಡ್ ಇನ್ನು ಇಲ್ಲಿಗೆ ಫೋನ್ಸ್ ಎಲ್ಲ ಇಲ್ಲಿಗೆ ಇನ್ನು ನಾವು ಫ್ರೆಶ್ ಅಪ್ ಆಗಿ ಇನ್ನು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ಇನ್ನು ಏನಾಯಿತು ಅಂದರೆ ಇನ್ನು ಫೋನ್ಸ್ ಅಲೋ ಮಾಡಲ್ಲ ಅಂತ ನಾವೆಲ್ಲ ಕಾರಲ್ಲೇ ಇಟ್ಬಿಟ್ಟು ಹೋದ್ವಿ. ಇನ್ನು ನಾವು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಮುಡಿ ಎಲ್ಲ ಕೊಟ್ಬಿಟ್ಟು ಹೋಗೋ ಅಷ್ಟಿಗೆ ನಮ್ಗೆ ಮಾರ್ನಿಂಗೇ ಆಗಿಬಿಟ್ಟಿತ್ತು. 6 o'clock ಆಗಿಬಿಟ್ಟಿತ್ತು. ಇನ್ನು ನಾವಲ್ಲಿ ಕ್ಯೂಗೆ ಹೋಗೋ ಅಷ್ಟಿಗೆ ಇನ್ನು 6:30, 7 ಆಗೋಗಿತ್ತು. ಮಾರ್ನಿಂಗ್ 7ಇಂದ ಮತ್ತು ನಾವು ಕ್ರೌಡ್ ಎಷ್ಟಿತ್ತು ಅಂದರೆ ನಾವು ನಿಜವಾಗ್ಲೂ ಅವರು ಅಲ್ಲಿಂದ ನಾವು ಕಾರಲ್ಲಿ ಹೋದ್ವಿ. ಅವರೇ ಹೇಳಿದರು ನಿಮಗೆ ಮಿನಿಮಮ್ ಅಂದರೂ 1 day ಇಲ್ಲ 2 days ಆದರೂ ಆಗುತ್ತೆ ದರ್ಶನ ಆಗೋಕ್ಕೆ ಅಂತ ಅವ್ರು ಅಲ್ಲೇ ಹೇಳ್ಬಿಟ್ರು. ನಾವು ಅಲ್ಲಿಂದನೇ ವಾಪಸ್ ಬಂದಿದ್ರೆ ಸರಿ ಹೋಗ್ತಾಯಿತ್ತು. ನಾವು ಆಗುತ್ತೆ ಬಿಡು ಇನ್ನು ನೈಟಲ್ಲಿ ಆಗಿಬಿಡತ್ತೆ ಅಂತ ನಾವು ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಮತ್ತೆ ಕರೆಕ್ಟಾಗಿ ಮಧ್ಯಾಹ್ನಕ್ಕೆ 1 o'clockಗೇನೋ ಮತ್ತೆ ವೆಯ್ಟಿಂಗ್ ಹಾಲ್ಗೆ ಹಾಕಿದ್ರು ನಮ್ಮನ್ನು. ಮತ್ತು 1 o'clockಯಿಂದ 5:30ವರೆಗೂ ನಾವು ವೆಯ್ಟಿಂಗ್ ಹಾಲಲ್ಲೇ ಇದ್ರಿ. ಮತ್ತು 5:30ಗೆ ಬಿಟ್ಟರು. ಆಗ ನೆಕ್ಸ್ಟು ಮತ್ತು ಡೈರೆಕ್ಟ್ ದರ್ಶನಕ್ಕೆ ಅಂತ ನಮಗೆ ಮತ್ತೆ ಅಲ್ಲಿ ಲಡ್ಡು ಟಿಕೆಟ್ಸ್ ಎಲ್ಲ ಕೊಡ್ತಿದ್ರು. ಅದು ಕಲೆಕ್ಟ್ ಮಾಡಿಕೊಂಡು ಹೋದ್ವಿ. ಮತ್ತು ನೆಕ್ಸ್ಟು ಬೋನ್ಸಲ್ಲೇ ಆಗಿಬಿಟ್ರು. ಅಲ್ಲಿ ನೋಡಿದ್ರೆ ಅಲ್ಲಿ ಟೈಮಿಂಗ್ಸ್ ತೋರಿಸುತ್ತೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ. ನಮಗೆ ಆಲ್ರೆಡಿ 7:30 ಏನೋ ಆಗಿತ್ತು. ಅಲ್ಲಿ ಮತ್ತೆ ನೆಕ್ಸ್ಟ್ 24 hours ವೆಯ್ಟ್ ಮಾಡಬೇಕು ಅಂತ ಅಲ್ಲಿ ತೋರಿಸ್ತಿತ್ತು. ಅಂದರೆ ನೆಕ್ಸ್ಟ್ ಡೇ ನೈಟು 11:30ಗೇನೋ ದರ್ಶನ ಆಗುತ್ತೆ ಅಂತ ತೋರಿಸ್ತಿತ್ತು. ಸೊ ಅದಕ್ಕೆ ನಾವು ಮಗು ಬೇರೆ ಇತ್ತಲ್ವ, ಇನ್ನೂ 1 day ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಅಲ್ಲಿಂದನೇ ಎಕ್ಸಿಟ್ ಆಗಿಬಿಟ್ವಿ. ಸೊ ಹಾಗಿದ್ದರೆ ನಮಗೆ ಮಂಡೇ ನೈಟ್ ದರ್ಶನ ಆಗ್ತಿತ್ತು, ಇಲ್ಲ ಟ್ಯೂಸ್ಡೇ ಬೆಳಗ್ಗೆ ಆಗ್ತಿತ್ತು ದರ್ಶನ ಅಂತ ಅವರೇ ಹೇಳಿದರು. ಸೊ ಮಗುನ ಹಾಕ್ಕೊಂಡು ಅದು ಬೇರೆ ವರ್ಕೆಲ್ಲ ಇತ್ತು, ನೆಕ್ಸ್ಟ್ ಡೇ ವರ್ಕೆಲ್ಲ ಇತ್ತು. ಅದಕ್ಕೆ ನಾವು ಬಂದುಬಿಟ್ವಿ. ಮಗು ಬೇರೆ ತುಂಬ ಅಳ್ತಾ ಇತ್ತು, ಅವಳಿಗೂ ಒಂಥರ ಇರುತ್ತೆ ಅಂತ ನೆಕ್ಸ್ಟ್ ಟೈಮು ಹೋಗೋಣ ಅಂತ ಪ್ರೇ ಮಾಡಿಕೊಂಡು ಬಂದುಬಿಟ್ವಿ ರಿಟರ್ನು. ಮತ್ತು ನಾವಿನ್ನ ಮನೆಗೆ ರೀಚ್ ಆಗೋ ಅಷ್ಟಿಗೆ ನಮಗೆ ಟೈಮು ಆಲ್ಮೋಸ್ಟ್ 12:30, 12:40 ಆಗಿತ್ತು. ಮನೆಗೆ ರೀಚ್ ಆದ್ವಿ. ನೇಟಿವ್ಗೆ ನಾವು ರೀಚ್ ಆಗಿಬಿಟ್ವಿ. ನಾವು ಬ್ಯಾಂಗ್ಳೂರ್ಗೇನು ಹೋಗಿಲ್ಲ. ಇನ್ನು ನಾನು ಬಂದು ನೇಟಿವಲ್ಲೇ 1 week ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಮಾತ್ರ ನಮ್ಮನ್ನು ಬಿಟ್ಟು ಹೋದರು. ಅವ್ರಿಗೆ ಕೆಲಸ ಇರುತ್ತೆ ಮಾರ್ನಿಂಗ್ ಅಂತ. ಇನ್ನು ಇದು ಬಂದು ಮಾರ್ನಿಂಗು ಫುಲ್ಲು ಟಯರ್ಡ್ ಆಗೋಗಿದ್ದೀವಿ. ನೋಡಿ ನಮ್ಮ ಗುಂಡು ಹೆಂಗಿದ್ದಾಳೆ ಅಂತ. ಬಟ್ ಅವಳಂತೂ ಪಾಪ ಆಸುಗೆ ಬರೀ ಅಳ್ತಾ ಇದ್ಲೇ ಹೊರತು ಕ್ಯೂವಲ್ಲಿ ಜನಗಳು ನೋಡಿಬಿಟ್ಟು ಪಾಪ ಅಳ್ತಾನೆ ಇದ್ದಿಲ್ಲ. ಇಷ್ಟೇ ಫ್ರೆಂಡ್ಸ್, ಇಲ್ಲಾಗ ನಿಮಗೆ ಎಂಡ್ ಮಾಡ್ತೀನಿ. ನಿಮಗೆ ಇಲ್ಲಾಗ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.